ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ NSP ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಬಂದು ಹಲಸಿನ ಹಣ್ಣಿನ ದೋಸೆ. ನಾನಿಲ್ಲಿ ಬಕ್ಕೆ ಹಲಸಿನಕಾಯಿನ ತೊಗೊಂಡಿದ್ದೀನಿ. ಹಲಸಿನಕಾಯಿನೆಲ್ಲ ನೀಟಾಗಿ ಬಿಡಿಸ್ಕೊತಾ ಇದ್ದೀನಿ. ಹಲಸಿನಕಾಯಿನ ಈ ರೀತಿ ಬೀಜದಿಂದ ನಾವು ಇದಕ್ಕೆ ಮಾದಾಳೆ ಅಂತ ಹೇಳ್ತೀವಿ, ಅದನ್ನು ಬಿಡಿಸ್ಬೇಕಂತೆ. ಇಲ್ಲಾಂದರೆ ಲೇಡೀಸ್ಗಾದರೆ ಈ ಡೆಲಿವರಿ ಪೇಯ್ನ್ ಜಾಸ್ತಿ ಆಗತ್ತಂತೆ, ಜೆಂಟ್ಸ್ಗಾದರೆ ಮದುವೆ ಆಗಲ್ಲಂತೆ ಬೇಗ. ಹಾಗಾಗಿ ಇದನ್ನು ಹಾಗೆ ಇಡಬಾರ್ದು, ಬಿಡಿಸಿ ಇಡಬೇಕು ತಿಂದಮೇಲೆ ಅಂತ ಹೇಳ್ತಾರೆ. ಗೊತ್ತಿಲ್ಲ ನಿಜ ಎಷ್ಟು ಸುಳ್ಳು ಎಷ್ಟು ಅಂತ. ನಿಮ್ಗೇನಾದರೂ ಇದ್ರ ಬಗ್ಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಅಥವಾ ನಮ್ಮಮ್ಮ ಅಜ್ಜಿ ನಮ್ಗೆ ಹೇಳ್ತಿದ್ರು ಇದನ್ನು ಬಿಡಿಸಿಡ್ಲಿ ಅಂತ, ಈ ರೀತಿ ಟ್ರಿಕ್ ಇತ್ತು ಅವ್ರ ಹತ್ರ, ಗೊತ್ತಿಲ್ಲ. ಇವಾಗ ಒಂದು ಬೌಲಷ್ಟು ಹಲಸಿನ ಹಣ್ಣು ನಾನು ಬಿಡಿಸಿಟ್ಕೊಂಡಿದ್ದೀನಿ. ಇದು ರೋಡ್ ಸೈಡೆಲ್ಲ ಮಾರ್ತಾ ಇರ್ತಾರಲ್ವ ಬೆಂಗಳೂರಲ್ಲಿ, ಅಲ್ಲಿ ತೊಗೊಬಂದಿರೋ ಹಲಸಿನ ಹಣ್ಣು. ನನಗೆ ಹಲಸಿನ ಹಣ್ಣು ಸ್ವಲ್ಪ ಕಾಯಿ ಹಾಕಿದ್ರೇ ಇಷ್ಟ ಆಗುತ್ತೆ, ಹುಳಿ ಹುಳಿಯಾಗಿರಬೇಕು. ಅದಕ್ಕೋಸ್ಕರ ಇದು ತುಂಬ ಹಣ್ಣಾಗಿತ್ತು, ದೋಸೆ ಮಾಡೋದಕ್ಕೆ ಪರ್ಫೆಕ್ಟ್ ಅಂದ್ಬಿಟ್ಟು ದೋಸೆ ಮಾಡ್ತಾಯಿದ್ದೀನಿ. ನಾನು 1 ಕಪ್ ಅಳತೆ ಅಕ್ಕಿನ ತೊಗೊಂಡಿದ್ದೀನಿ. ಅದೇ ಕಪ್ ಅಳತೆನಲ್ಲಿ ಹಲಸಿನ ಹಣ್ಣು ತೊಗೊಂಡಿದ್ದೀನಿ. ಇಲ್ಲಿ ನಾನು ರೇಷನ್ ಅಕ್ಕಿ ಬರುತ್ತಲ್ಲ, ಅದನ್ನು ನೀಟಾಗಿ 1-2 ಸಲ ತೊಳೆದು ನೆನೆ ಇಕ್ಕಬೇಕು. ಒಂದು ಮಿನಿಮಮ್ ಅಂದರೆ ಒಂದು 3 ಅವರ್ ಆದರೂ ನೆನೆಸ್ಕೋಬೇಕು. ನೀವು ಏನಾದರೂ ನಿಮಗೆ ಟೈಮ್ ಇತ್ತು ಅಂದರೆ ಓವರ್ ನೈಟು ಅಕ್ಕಿನ ನೆನೆಸಿದ್ರು ಏನು ಪ್ರಾಬ್ಲಮ್ ಇಲ್ಲ. ನಾನಿವತ್ತು ಓವರ್ ನೈಟ್ ನೆನೆಸಿಟ್ಟಿದ್ದೀನಿ. ನೀವು ಹಲಸಿನ ಹಣ್ಣು ಬೇಕಂದರೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಸಹ ರುಬ್ಕೊಬೋದು. ಇಲ್ಲ ಪರವಾಗಿಲ್ಲ, ತುಂಬ ಹಣ್ಣಾಗಿತ್ತಂದರೆ ನೀವು ದಪ್ಪದಾಗೇ ಹಾಕೊಬೋದು, ರುಬ್ಬತ್ತೆ ಮಿಕ್ಸಿನಲ್ಲಿ. ನಾನಿಲ್ಲಿ ಬಕ್ಕೆ ಹಲಸಿನಕಾಯಿ ಅಂತಾರಲ್ಲ ಅದನ್ನು ತೊಗೊಂಡಿರೋದು. ಇವಾಗ ಇಲ್ಲಿ ನೋಡಿ ಅಕ್ಕಿ ನೀಟಾಗಿ ನೆನ್ಕೊಂಡಿದೆ. ಇವಾಗ ನೀರನ್ನ ಬಸ್ತು ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ 1 ಕಪ್ ಅಳತೆ ಅಕ್ಕಿಗೆ 1 ಕಪ್ ಅಳತೆಯಷ್ಟು ಹಲಸಿನ ಹಣ್ಣು ತೊಗೊಂಡಿದ್ದೀನಿ. ನಿಮಗೆ ಸ್ವೀಟ್ ತುಂಬ ಬೇಕು ಅನ್ನಂಗಿದ್ರೆ 1.5 ಕಪ್ಪಷ್ಟು ಹಲಸಿನ ಹಣ್ಣು ಸಹ ಸೇರಿಸ್ಕೊಬೋದು. ನಾನಿಲ್ಲಿ 1 ಕಪ್ಪಷ್ಟು ಹಲಸಿನ ಹಣ್ಣು ಸೇರಿಸ್ಕೊತಾ ಇದ್ದೀನಿ. ಅಲ್ಲದೆ ಹಲಸಿನ ಹಣ್ಣು ತುಂಬ ಹಣ್ಣಾಗಿತ್ತಂದರೆ ದೋಸೆ ಮಾಡೋದಕ್ಕೆ ತುಂಬ ಚೆನ್ನಾಗಾಗತ್ತೆ, ರುಚಿ ಚೆನ್ನಾಗಿ ಬರುತ್ತೆ, ನೀಟಾಗಿ ರುಬ್ಬೋದಕ್ಕೂ ಆಗುತ್ತೆ. ಇದು ಸ್ವಲ್ಪ ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ಉಪ್ಪನ್ನ ನೋಡಿ ಹಾಕ್ಕೊಳ್ಳಿ. ಕೆಲವರು ಸ್ವೀಟಿಗೆ ಉಪ್ಪು ಸೇರಿಸಲ್ಲ. ನಾನು ಸ್ವಲ್ಪ ರುಚಿಗೆ ಉಪ್ಪಿಲ್ಲ ಅಂದರೆ ನಮ್ಗೆ ಸರಿ ಹೋಗಲ್ಲ ಅಂತ ನಾನು ಸ್ವಲ್ಪ ಸೇರಿಸ್ತಾ ಇದ್ದೀನಿ. ಇವಾಗ ಇದಕ್ಕೆ ಬೆಲ್ಲ ಸಿಹಿಗೆ ನಿಮಗೆ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ 1/4 ಬಟ್ಲಷ್ಟು ಹಾಕ್ಕೊಂಡಿದ್ದೀನಿ. ಒಂದು 3-4 ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ, ಯಾಕೆಂದರೆ ಹಲಸಿನ ಹಣ್ಣು ತುಂಬ ಸ್ವೀಟ್ ಇತ್ತು. ಇದ್ರ ಜೊತೆಗೆ ತೆಂಗಿನಕಾಯಿ ನಾನು 1/4 ಕಪ್ಪಷ್ಟು ಹಾಕ್ಕೊತಾ ಇದ್ದೀನಿ. ಇದು ಮೇಯ್ನ್ ಇಂಗ್ರೀಡಿಯೆಂಟ್ಸು. ತೆಂಗಿನಕಾಯಿ ಹಾಕಿದ್ರೆ ತುಂಬ ರುಚಿಯಾಗಿರುತ್ತೆ. ಹಾಗಂತ ನೀವು ತುಂಬ ಜಾಸ್ತಿ ಹಾಕ್ಕೊಂಡ್ರೆ ದೋಸೆ ಎದ್ದೇಳಲ್ಲ. ಬೆಲ್ಲನೂ ಅಷ್ಟೇ ತುಂಬ ಜಾಸ್ತಿ ಹಾಕಬೇಡಿ, ದೋಸೆ ಎದ್ದೇಳಲ್ಲ. ಇವಾಗ ಇದಕ್ಕೆ 1-2 ಕಾಳು ಏಲಕ್ಕಿ ಹಾಕಿ ನೀಟಾಗಿ ರುಬ್ಕೊತಾ ಇದ್ದೀನಿ. ತುಂಬ ನೈಸಾಗಿರಬೇಕು. ನಾವು ಇವಾಗ ಉದ್ದಿನ ದೋಸೆಗೆಲ್ಲ ಕಡಿತೀವಲ್ವ, ಆ ರೀತಿ ಕಡ್ಕೊಂಡ್ರೆ ಸಾಕಾಗತ್ತೆ. ನೋಡಿ ಇವಾಗ ದೋಸೆ ಹಿಟ್ಟು ರೆಡಿಯಾಗಿದೆ. ಇವಾಗ ಈ ಹಿಟ್ಟನ್ನೆಲ್ಲ ಒಂದು ಪಾತ್ರೆಗೆ ಸೇರಿಸ್ಕೊತಾ ಇದ್ದೀನಿ. ಜಾಸ್ತಿ ನೀರೆಲ್ಲ ಹಾಕೋದಕ್ಕೆ ಹೋಗ್ಬಿಡಿ. ದೋಸೆ ಸ್ವಲ್ಪ ಮಂದಾಗೇ ಇರಬೇಕು ಇದ್ರದ್ದು ಹಿಟ್ಟು. ಹಾಗಾಗಿ ಜಾರ್ ತೊಳೆದಿರೋ ಸ್ವಲ್ಪ ನೀರನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಲೆನಾಡವರಾಗಿ ವರ್ಷಕ್ಕೊಂದು ಸಲ ಹಲಸಿನ ಹಣ್ಣು ದೋಸೆ ತಿಂದಿರಿಲ್ಲ ಅಂದರೆ ಸಮಾಧಾನನೇ ಆಗಲ್ಲ. ಇವಾಗ ಕಲರ್ಗೆ ಸ್ವಲ್ಪ ಅರಿಶಿನ ಹಾಕ್ಕೊತಾ ಇದ್ದೀನಿ. ನೀವು ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಯಾಕೆಂದರೆ ಕೆಲವೊಂದು ಹಲಸಿನ ಹಣ್ಣು ತುಂಬ ಕಲರ್ ಇರುತ್ತೆ, ಕೆಲವೊಂದು ಕಲರ್ ಇರಲ್ಲ. ಹಾಗಾಗಿ ನಾನು ಇಲ್ಲಿ ನೀಟಾಗಿ ಅರಿಶಿನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಸೀಸನಲ್ಲಿ ಮಾವಿನ ಹಣ್ಣು ಸಾಂಬಾರು, ಹಲಸಿನ ಹಣ್ಣಿನ ದೋಸೆ, ಇಡ್ಲಿ ಇದನ್ನಂತೂ ಮಿಸ್ ಮಾಡ್ಕೊಳ್ಳೋದಕ್ಕೆ ಆಗಲ್ಲ. ಬೆಂಗಳೂರಲ್ಲಿರಲಿ, ಡೆಲ್ಲಿಲಿರಲಿ, ದುಬೈಯಲ್ಲಿರಲಿ ಹಲಸಿನ ಹಣ್ಣಿನ ದೋಸೆ ತಿನ್ನಲೇಬೇಕು ಅಷ್ಟೇನೆ. ನೋಡಿ ಇವಾಗ 1 ಅವರ್ ಅದನ್ನು ಸೈಡಲ್ಲಿ ಇಟ್ಟಿದ್ದೆ. 1 ಅವರ್ ಆದಮೇಲೆ ನೋಡಿ ಹಿಟ್ಟು ಸ್ವಲ್ಪ ಈ ರೀತಿ ಗಟ್ಟಿಯಾಗಿದೆ. ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು, ನಮಗೆ ಸ್ವಲ್ಪ ನೀರಾಗಬೇಕು ಹಿಟ್ಟು, ಹಾಗಾಗಿ ಇದಕ್ಕೆ ಒಂದು ಚಿಕ್ಕ ಲೋಟದಷ್ಟು, ಒಂದು ಕಾಫಿ ಲೋಟದಷ್ಟು ನೀರನ್ನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. 1 ಅವರು ನೀವು ಮಿಕ್ಸ್ ಮಾಡಿಟ್ರೆ ಚೆನ್ನಾಗಾಗತ್ತೆ ದೋಸೆ. ತಕ್ಷಣ ಹಾಕ್ಬೋದು, 1 ಅವರ್ ಬಿಟ್ಟು ಹಾಕೋದ್ರಿಂದ ಇನ್ನೂ ತುಂಬ ಸಾಫ್ಟಾಗಿ ತುಂಬ ಟೇಸ್ಟಾಗಿರುತ್ತೆ ದೋಸೆ. ಟೈಮ್ ಇತ್ತಂದರೆ ನೀವು ಇನ್ನೂ ಸ್ವಲ್ಪ ತಿಟ್ಟು ಮಾಡಿ, ಪರವಾಗಿಲ್ಲ. ಇವಾಗ ದೋಸೆ ಹಿಟ್ಟು ರೆಡಿಯಾಗಿದೆ. ಮಾಮೂಲಿ ದೋಸೆ, ಉದ್ದಿನ ದೋಸೆ, ನೀರು ದೋಸೆ ಎಲ್ಲ ಯಾವ ರೀತಿ ಮಾಡ್ತೀವಿ ಅದೇ ರೀತಿ ದೋಸೆ ಹಾಕಿದ್ರೆ ಆಯಿತು. ಅಂದರೆ ಈ ದೋಸೆ ಸ್ವಲ್ಪ ಮಂದ ಇದ್ರೇ ಚೆನ್ನಾಗಿ, ಅಂದರೆ ದಪ್ಪದಾಗಿ ದೋಸೆ, ಈ ಸೆಟ್ ದೋಸೆ ಹಾಕ್ತೀವಲ್ಲ ಅದಕ್ಕಿಂತ ಸ್ವಲ್ಪ ಅಗಲ ಹಾಕಿದ್ರೆ ಚೆನ್ನಾಗಾಗತ್ತೆ. ನೀವು ಫುಲ್ಲು ತೆಳುವಾಗಿ ಮಸಾಲೆ ದೋಸೆ ಥರ ಹಾಕೋದಕ್ಕಿಂತ ಆ ರೀತಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ದೋಸೆ ಮಾಡೋದಕ್ಕೆ ನಾನಿಲ್ಲಿ ಕಾವಲಿನ ಯೂಸ್ ಮಾಡ್ತಾಯಿದ್ದೀನಿ. ಈ ನಾನ್ ಸ್ಟಿಕ್ಕಲ್ಲೆಲ್ಲ ದೋಸೆ ಮಾಡಿದ್ರೆ ಒಂದು ಹೆಲ್ತಿಗೂ ಒಳ್ಳೆಯದಲ್ಲ, ಮತ್ತು ರುಚಿನೂ ಕಮ್ಮಿ ಇರುತ್ತೆ. ಬಿಸಿ ಬಿಸಿ ಇದ್ದಾಗ ಹೇಗೋ ತಿಂದ್ಬಿಡ್ಬೋದು. ಆದರೆ ಸ್ವಲ್ಪ ಹೊತ್ತು ತಣ್ಣಗಾದ್ಮೇಲೆ ಅಥವಾ ಬಾಕ್ಸಿಗೆಲ್ಲ ತೊಗೊಂಡು ಹೋಗುವಾಗ ನಾನ್ ಸ್ಟಿಕ್ಕಲ್ಲಿ ಮಾಡಿದ್ವಿ ಅಂದರೆ ಅದು ಸ್ವಲ್ಪ ಗಟ್ಟಿಯಾಗಿರುತ್ತೆ. ಹಾಗಾಗಿ ನಾವು ಹೆಲ್ತ್ ವೈಸ್ ನೋಡ್ಕೊಳ್ಳೋದ್ರಿಂದ ಈ ಥರ ಕಲ್ಲಿಂದು, ಇದು ಬಳಪದ ಕಲ್ಲು, ಇನ್ನು ಯಾವುದ್ಯಾವುದೋ ಕಲ್ಲಿಂದೆಲ್ಲ ಇದೆ, ಕಬ್ಬಿಣದ್ದೆಲ್ಲ ಇರುತ್ತೆ, ಅದರಲ್ಲಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗತ್ತೆ ದೋಸೆ. ಆಮೇಲೆ ಮೇಯ್ನ್ ಈ ಹಲಸಿನ ಹಣ್ಣು ದೋಸೆ ಮಾಡುವಾಗ ಉರಿ ಕಮ್ಮಿನಲ್ಲಿ, ಅಂದರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಬೇಕು. ಏಕೆಂದರೆ ಹಣ್ಣು ಸ್ವೀಟ್ ಇರುತ್ತೆ ಮತ್ತು ಬೆಲ್ಲನೂ ಹಾಕಿರ್ತೀವಲ್ಲ, ಹಾಗಾಗಿ ಬೇಗ ಸೀದೋದಂಗೆ ಆಗುತ್ತೆ, ತಳ ಹೊತ್ತತ್ತೆ ಅಂತಾರಲ್ಲ ಆ ರೀತಿ ಆಗುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ದಪ್ಪದಾಗಿ ಹಾಕ್ಕೊತಾ ಇದ್ದೀನಿ ದೋಸೆನ. ನೋಡಿ ಈ ರೀತಿ ಮೇಲೆ ಸ್ವಲ್ಪ ಎಣ್ಣೆ, ನಿಮಗೆ ಎಣ್ಣೆ ತುಪ್ಪ ಏನು ಬೇಕಾದರೂ ಹಾಕ್ಕೊಬೋದು. ನಾನಿಲ್ಲಿ ಸ್ವಲ್ಪ ಎಣ್ಣೆನ ಹಾಕಿ ಒಂದು ಮುಚ್ಚಳ ಮುಚ್ಚಿ ಬೇಯಿಸ್ತಾ ಇದ್ದೀನಿ. ಏನು ಒಂದು 30 ಸೆಕೆಂಡ್ಸಲ್ಲೆಲ್ಲ ಬೆಂದ್ಬಿಡುತ್ತೆ ಒಂದು ಸೈಡ್ ಬೇಯಬೇಕಂತಂದರೆ. ಒಂದು 30 ಸೆಕೆಂಡ್ಸ್ ಆದಮೇಲೆ ಇದನ್ನು ತೆಗಿತಾ ಇದ್ದೀನಿ. ನೋಡಿ ನೀಟಾಗಿದೆ ದೋಸೆ, ತುಂಬ ಚೆನ್ನಾಗಿದೆ ಹೇಳತ್ತೆ. ನೋಡಿ ಈ ರೀತಿ ಸ್ವಲ್ಪ ಈರುಳ್ಳಿನ ಉಚ್ಕೊಂಡ್ರೆ ಮೊದಲೇ ಇನ್ನೂ ಚೆನ್ನಾಗಾಗತ್ತೆ ದೋಸೆ.
ನೋಡಿ ಈ ರೀತಿಯಾಗಿದೆ ದೋಸೆ. ನೋಡೋದಕ್ಕೆ ಒಳ್ಳೆ ಒಬ್ಬಟ್ಟು ಥರ ಇದೆ. ಟೇಸ್ಟ್ ಅಂತೂ ಅಷ್ಟು ಚೆನ್ನಾಗಿರುತ್ತೆ. ಈ ಸೀಸನಲ್ಲಿ ಮಲೆನಾಡಲ್ಲಿ ನೀವು ಯಾವುದಾದ್ರೂ ಮನೆಗಳಿಗೆ ಹೋದ್ರೆ ಅಂದರೆ ಅವ್ರ ಮನೆಯಲ್ಲಿ ಹಲಸಿನ ಹಣ್ಣು ಇಡ್ಲಿ ದೋಸೆ ಏನಾದರೂ ಮಾಡಿದರೆ ಮನೆಯಲ್ಲೆಲ್ಲ ಅದೇ ಪರಿಮಳ ಬರ್ತಾ ಇರುತ್ತೆ. ಅಷ್ಟು ಚೆನ್ನಾಗಿರುತ್ತೆ ಸ್ಮೆಲ್ಲೆಲ್ಲ. ಒಂದು ಸಲ ಟ್ರೈ ಮಾಡಿ. ನಿಮಗೆ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಅಲ್ಲದೆ ತುಂಬ ಈಸಿ ಕೂಡ, ಅಷ್ಟೇನು ಕಷ್ಟ ಇಲ್ಲ ಮಾಡೋದಕ್ಕೆ. ಇವಾಗ ಸೀಸನ್ನು ಎಲ್ಲ ಕಡೆ ಹಲಸಿನ ಹಣ್ಣು ಸಿಗತ್ತೆ. ಹಾಗಾಗಿ ಸ್ವಲ್ಪನೇ ಸಾಕು. ಏನೊಂದು 10-15 ತೋಳೆ ತಗೊಂಡ್ರಿ ಅಂತಂದ್ರು ನೀವು ಒಂದು 10-15 ದೋಸೆ ಮಾಡ್ಕೊಬೋದು. ಅಷ್ಟು ಚೆನ್ನಾಗಿರುತ್ತೆ. ನೋಡಿ ಇವಾಗ 2 ಸೈಡ್ ಬೇಯಿಸ್ಕೊಂಡಿದ್ದೀನಿ 30 ಸೆಕೆಂಡ್ಸು. ನಾವು ಕೆಲವೊಬ್ಬರು ಉದ್ದಿನ ದೋಸೆನ ಒಂದೇ ಸೈಡ್ ಬೇಯಿಸ್ಕೊತಾರೆ, ಆದರೆ ಹಲಸಿನ ಹಣ್ಣಿನ ದೋಸೆನ 2 ಸೈಡ್ ಬೇಯಿಸ್ಕೊಬೇಕು. ನಾನು ಇನ್ನೊಂದು ದೋಸೆನ ಹಾಕಿ ತೋರಿಸ್ತಾ ಇದ್ದೀನಿ. ಇದು ತುಪ್ಪದ ಜೊತೆಗೆ ತುಂಬ ಚೆನ್ನಾಗಾಗುತ್ತೆ. ಬೇಕಂದರೆ ಕೆಂಪು ಚಟ್ನಿನೂ ಮಾಡ್ಕೊತಾರೆ. ನಾವು ಚಟ್ನಿಗಿಂತ ನಮಗೆ ತುಪ್ಪದ ಜೊತೆಗೆ ತುಂಬ ಇಷ್ಟ ಆಗೋದು. ನೋಡಿ ಇವತ್ತು ನಾನು ಇದನ್ನು ತುಪ್ಪ ಚಟ್ನಿ 2 ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಸಾಫ್ಟಾಗಿದೆ. ಮಧ್ಯಾಹ್ನ ಲಂಚ್ ಬಾಕ್ಸಿಗೆ, ಸಂಜೆ ಹೊತ್ತಲ್ಲಿ ಸ್ನ್ಯಾಕ್ಸಿಗೆ ಎಲ್ಲದಕ್ಕೂ ಮಾಡ್ಕೊಬೋದು. ತುಂಬ ಚೆನ್ನಾಗಿರುತ್ತೆ. ನೀವೊಂದ್ಸಲ ಟ್ರೈ ಮಾಡಿ. ಇದೇ ರೀತಿ ವಿಡಿಯೋ ಬೇಕು ಅಂತ ಹೇಳಿದರೆ ದಯವಿಟ್ಟು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ಸಿ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್.